ಡಿಸ್ಟೆನ್ಸ್ ಜಾಸ್ತಿ ಇದೆ ಅನ್ಬೇಕಾದ್ರೆ ಬ್ಲೋವರ್ ಇರೋವಂಥ ಏರ್ ಕೂಲರ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಗಾಳಿ ಫೀಲ್ ಆಗುತ್ತೆ. ನಿಮಗೆ ಡಿಸ್ಟೆನ್ಸ್ ಕಡಿಮೆ ಇದೆ, ಚಿಕ್ಕ ರೂಮ್ ಇದೆ, ನೀವು ಒಂದು 5 ಫೀಟಲ್ಲೇ ನೀವು ಇಟ್ಟಿದ್ದೀರಾ ಏರ್ ಕೂಲರ್ ಅಂತಂದರೆ ನೀವು ಫ್ಯಾನ್ ಇರೋ ಅಂಥದ್ದು ತೊಗೊಂಡ್ರೂ ನಿಮಗೆ ಕೂಲ್ನೆಸ್ ಬರುತ್ತೆ. ಓಹೋ ಆಲ್ಮೋಸ್ಟ್ ಇಲ್ಲಿವರೆಗೂ ಬರ್ತಾ ಇದೆ ಸರ್. ಹೌದು. ಈಗ ನಾವು ಮಾರುವಂಥ ಐಟಮ್ ಎಲ್ಲನೂ 100% ಇನ್ ಹೌಸ್, ಅಂದರೆ ಮನೆಗೆ ಟೆಕ್ನಿಷಿಯನ್ ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ. ಫ್ಯಾಕ್ಟ್ರೀಸು ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗು ಎಲ್ಲನೂ ಇಂಡಿಯಾದಲ್ಲಾಗುತ್ತೆ. ನಿಮಗೆ ನಾಳೆ ದಿವಸ ಸ್ಪೇರ್ ಪಾರ್ಟ್ಸ್ ಆಗಲಿ ಸರ್ವಿಸ್ ಆಗಲಿ ಅದರದ್ದು ಸುಲಭವಾಗಿ ಸಿಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತಿನ ತಮ್ನೇಲಲ್ಲೇ ನೀವು ನೋಡಿಬಿಟ್ಟು ಗೊತ್ತಿರುತ್ತೆ ನಿಮಗೆ, ಕೂಲರ್ ಇರ್ಬೋದು, ಫ್ಯಾನ್ ಇರ್ಬೋದು, ಎ ಸಿ ಇರ್ಬೋದು. ಸೊ ನಿಮ್ಮ ಮನೆಗೆ ಯಾವುದು ಬೇಕು, ಯಾವುದು ಸೂಕ್ತ, ಯಾವುದು ಕರೆಕ್ಟ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನೇ ನಿಮಗೆ ಫುಲ್ ಕನ್ಫ್ಯೂಷನ್ ನಾನೇ ಮಾಡಿರ್ಬೋದು. ಯಾಕಂತಂದರೆ ಎಷ್ಟು ವೀಡಿಯೋಸ್ಗಳನ್ನು ತಂದಿದ್ದೀನಿ, ಎಷ್ಟು ಕೂಲರ್ಗಳನ್ನು ತೋರಿಸಿದ್ದೀನಿ, ಎಷ್ಟು ಎ ಸಿಗಳನ್ನು ತೋರಿಸಿದ್ದೀನಿ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಷ್ಟೇ ಅಲ್ಲ, ಮಾರ್ಕೆಟಲ್ಲಿ ನಂದೊಂದೇ ವೀಡಿಯೋ ನೋಡ್ತೀರಾ, ಎಲ್ಲ ವೀಡಿಯೋಸ್ಗಳನ್ನು ನೋಡ್ತೀರಾ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದ್ರ ಕ್ವಾಲಿಟಿ ಹಾಗಿದೆ, ಇದನ್ನು ತೊಗೊಳ್ಳಿ ಫುಲ್ ನಿಮ್ಮ ತಲೆ ಎಲ್ಲ ಗೊಬ್ಬರ ಮಾಡಿಟ್ಟಿರ್ತಾರೆ. ಸೊ ಈ ಬೇಸಿಗೆಯಲ್ಲಿ ನಿಮಗೆ ಯಾವ ಕೂಲರ್ ಸರಿ ಇರುತ್ತೆ, ಯಾವ ಎ ಸಿ ಸರಿ ಇರುತ್ತೆ, ನಿಮ್ಮ ಮನೆಗೆ ಯಾವ ಫ್ಯಾನ್ ಕರೆಕ್ಟು, ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಲಿಕೋ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ಸಂದೀಪ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಮನೋಹರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂತಂದರೆ ನಮ್ಮಂಥ ಇನ್ಫ್ಲೂಯೆನ್ಸರ್ಸ್ಗಳಿರ್ಬೋದು, ತುಂಬ ಜನ ಮಾರ್ಕೆಟ್ ಶಾಪ್ಸ್ ಓನರ್ಸ್ಗಳಿರ್ಬೋದು, ಒಬ್ಬರು ಶಾಪ್ಸ್ಗೆ ಬಂದರೆ ಅಥವಾ ಅವರಾಗಿ ವಿಡಿಯೋಸ್ಗಳನ್ನೆಲ್ಲ ಮಾಡಿಬಿಟ್ಟು ನಮ್ಮ ಜನರಿಗೆ ಒಂದೇ ಮ್ಯಾಟ್ರ್ ಕೊಡ್ತಾ ಇರ್ತಾರೆ. ಈ ಕೂಲರ್ ತೊಗೊಳ್ಳಿ, ಬ್ರ್ಯಾಂಡ್ ಚೆನ್ನಾಗಿದೆ, ಈ ಕೂಲರ್ ತೊಗೊಳ್ಳಿ, ಬ್ರ್ಯಾಂಡ್ ಚೆನ್ನಾಗಿದೆ, ಇಬ್ಬರು ಇದು ಚೆನ್ನಾಗಿದೆ, 4 ಜನ ಇದ್ರೆ ಇದು ಚೆನ್ನಾಗಿದೆ. ಸೊ ನಮ್ಮ ಕಸ್ಟಮರು ಲೈಕ್ ಟೋಟಲಿ ಕನ್ಫ್ಯೂಸ್ಡ್ ಆದಾಗ ಏನಾಗುತ್ತೆ ಅಂತಂದರೆ ಎಂಡ್ ಆಫ್ ದ ಡೇ ಅವ್ರ ಮನೆಗೆ ಸರಿಯಾದ ಪ್ರಾಡಕ್ಟ್ ಮುಟ್ಟೋದಿಲ್ಲ. ಕರೆಕ್ಟೇ ಸರ್? ಸೊ ಅದಕ್ಕೋಸ್ಕರ ನೀವು ಹೇಳಿದ್ರಿ ಸರ್, ನಾವಿವತ್ತು ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಅಂತ ಏನಿಲ್ಲ, ಬನ್ನಿ ನಿಮಗೆ ನಾಲೆಜನ್ನು ಕೊಡ್ತೀನಿ ಅಂತ ಹೇಳಿದರೆ. ಸೊ ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ನೀವಿವತ್ತು ಕಂಪ್ಲೀಟ್ ನಾಲೆಜ್ ಕೊಡ್ಬೇಕು ಸರ್. ಡೆಫಿನೆಟ್ಲಿ ಕೊಡ್ತೀರಾ? ಆದಷ್ಟು ಪ್ರಯತ್ನ ಪಡ್ತೀನಿ ಸರ್. ಓಕೆ, ನಿಮಗೆ ಇದರಲ್ಲಿ ನಾಲೆಜಲ್ಲಿ ಅಂದರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಪ್ರಾಡಕ್ಟ್ ಇದ್ರೊಳಗಡೆ? ಸೊ ನಾವು ಇದು ಆಲ್ಮೋಸ್ಟ್ ಒಂದು ಲಾಸ್ಟ್ 3 years ಇಂದ ಸೇಲ್ ಮಾಡ್ತಾ ಇದ್ದೀವಿ. ಸೊ ನಾವು ಇದನ್ನು ಸೇಲ್ ಮಾಡಬೇಕಾದ್ರೆ ನಮ್ಮಲ್ಲಿ ಫಸ್ಟ್ ಥಿಂಗ್ ನಾವು ಯೋಚನೆ ಮಾಡೋದು ಏನಪ್ಪ ಅಂತಂದರೆ, ಈ ಒಂದು ಏರ್ ಕೂಲರ್ ಆದರೆ, ಈ ಒಂದು ಎ ಸಿ ಆದರೆ, ಅಥವಾ ಯಾವುದೇ ವಸ್ತು ಆದರೆ ಇದನ್ನು ನಾನು ಕೊಂಡ್ಕೊಳ್ತೀನ ಆಸ್ ಎ ಕಂಪ್ನಿ ಓನರ್, ಆಸ್ ಎ ಸ್ಟೋರ್ ಓನರ್, ಅಥವಾ ನಮ್ಮ ಸ್ಟಾಫು ನಾವು ಈ ಪ್ರಾಡಕ್ಟ್ನ ಅಥವಾ ಈ ಬ್ರ್ಯಾಂಡ್ನ ಕೊಂಡ್ಕೊಳ್ತೀವ? ನಾವು ಅದರ ಉತ್ತರ ಹೌದು, ನಾವು ಕೊಂಡ್ಕೊಳ್ತೀವಿ ಅಂದರೆ ಮಾತ್ರ ನಾವು ಅದನ್ನು ಕಸ್ಟಮರ್ಗೂ ಸೇಲ್ ಮಾಡ್ತೀವಿ. ಯಾಕಂತಂದರೆ ನಮಗಾದರೆ ಇದು ಆಗಲ್ಲ, ಬಟ್ ಕಸ್ಟಮರ್ಗಾದರೆ ನಾವು ಇದು ಸೇಲ್ ಮಾಡ್ತೀವಿ ಅಂತಂದರೆ ಅದು ಫೇರ್ ಅಲ್ಲ. ಹೋಟೆಲ್ ಓನರು ಆ ಹೋಟೆಲಲ್ಲಿ ಊಟ ಮಾಡ್ತಾನೆ ಅಂದಾಗನೇ ಆ ಹೋಟೆಲ್ನವರು ಬೇರೆ ಕಸ್ಟಮರ್ಸ್ಗೂ ಸರ್ವ್ ಮಾಡೋಕ್ಕಾಗಲ್ಲ. ಆ ರೀತಿ ಇದರಲ್ಲಿರೋ ಎಷ್ಟೊಂದು ಪ್ರಾಡಕ್ಟ್ಸು ನಾವೇ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡಿದ್ದೀವಿ, ನಮ್ಮ ಸ್ಟಾಫ್ ಯೂಸ್ ಮಾಡಿದ್ದೀವಿ. ಹಾಗಾಗಿ ನಮಗೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದೆ, ಬೇಕಾದಷ್ಟು ಇದ್ರ ಬಗ್ಗೆ ನಮಗೊಂದು ಐಡಿಯಾ ಇದೆ. ಹಾಗಾಗಿ ಇವತ್ತು ಒಂದೊಂದು ಕ್ಯಾಟಗರಿನಲ್ಲಿ ಹೋದಾಗ ನಾನು ನಿಮಗೆ ಯಾವ ರೀತಿ ಅದನ್ನು ಅನಲೈಸ್ ಮಾಡಬೇಕು, ನಿಮಗೆ ಯಾವುದು ಸೂಕ್ತ, ಯಾವುದು ಅಗತ್ಯ, ಅದರ ಬೇಸಿಸ್ ಮೇಲೆ ಹೇಗೆ ಅದನ್ನ ಕೊಂಡ್ಕೊಳ್ಬಹುದು ಅಂತ ಇವತ್ತು ತಿಳಿಸ್ಕೊಡ್ತೀವಿ. ಫ್ಯಾನ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರ ಮನೇಲಿ ಫ್ಯಾನ್ ಇರುತ್ತೆ. ಎ ಸಿ ಅಂತ ಬಂದಾಗ ತುಂಬಾ ಜನ ಇಷ್ಟಪಡೋದಿಲ್ಲ, ಕಾಸ್ಟ್ ಜಾಸ್ತಿ, ಪವರ್ ಬಿಲ್ ಜಾಸ್ತಿ, ಕೆಲವರಿಗೆ ಎ ಸಿ ಆಗೇ ಬರೋದಿಲ್ಲ. ಸೊ ಇಲ್ಲಿ ಪರ್ಫೆಕ್ಟ್ ಫಿಟ್ ಆಗೋದು ಕೂಲರ್. ನಮ್ಮ ಚಾನಲ್ಗಳಲ್ಲೂ ಅಷ್ಟೇ ಕೂಲರ್ ವಿಡಿಯೋ ಹಾಕೋದ್ಕೂಳೆ ಎಲ್ಲರೂ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಕೂಲರ್ ಸೆಕ್ಷನ್ಗೆ ಹೋಗೋಣ. ನನ್ ತುಂಬಾ ಕ್ವಶನ್ಸ್ಗಳಿದೆ, ನಾನು ನಿಮ್ಗೆ ಕೇಳ್ತೀನಿ, ಆ ನಂತರ ಕಂಟಿನ್ಯೂ ಮಾಡೋಣ. ಡೆಫಿನೆಟ್ಲಿ ಹೋಗೋಣ ಕೂಲರ್ ಸೆಕ್ಷನ್ಗೆ. ಬನ್ನಿ ವೀಕ್ಷಕರೇ. ಸರ್, ಮೊದಲೇದಾಗಿ ಕೂಲರ್ ಅಂತ ಬಂದಾಗ ನಾನೇ ಹೇಳಿದ್ದೀನಿ ಎಷ್ಟೋ ಜನರಿಗೆ, 2 ಜನ ಇದ್ರೆ ಈ ಕೂಲರ್, 4 ಜನ ಇದ್ರೆ ಈ ಕೂಲರ್ ತಗೊಳ್ಳಿ. ಸೊ ಇದು ಸರಿನಾ? ಅಥವಾ ನೀವು ಹೇಳಿ ಸರ್, ಎಷ್ಟು ಜನ ಇದ್ರೆ ಎಷ್ಟು ಯಾವ ಲೀಟರ್ ಕೂಲರನ್ನು ತೊಗೊಬೇಕಾಗತ್ತೆ? ತುಂಬ ಒಳ್ಳೆ ಪ್ರಶ್ನೆ ಮನೋಹರ್. ಏರ್ ಕೂಲರ್ಸಲ್ಲಿ ಬೇಸಿಕಲಿ 2 ಥರ ಟೆಕ್ನಾಲಜಿ ಬರುತ್ತೆ. ಒಂದು ಫ್ಯಾನ್ ಟೆಕ್ನಾಲಜಿ, ಇನ್ನೊಂದು ಬ್ಲೋವರ್ ಟೆಕ್ನಾಲಜಿ ಅಂತ. ಫ್ಯಾನ್ ಟೆಕ್ನಾಲಜಿ ಅಂತ ಇರೋದು ಸ್ವಲ್ಪ ನಿಮಗೆ ಕಡಿಮೆ ಇರುತ್ತೆ, ಶಬ್ದ ತುಂಬಾ ಕಡಿಮೆ ಇರುತ್ತಾ? ಇಲ್ಲ, ಬ್ಲೋವರ್ಗಿಂತ ಕಡಿಮೆ ಇರುತ್ತೆ. ಬಟ್ ನಿಮಗೆ ಬ್ಲೋವರ್ ಅಲ್ಲಿ ನಿಮಗೆ ಏರ್ ಥ್ರೋ ಜಾಸ್ತಿ ಇರುತ್ತೆ. ಅಂದ್ರೆ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಅನ್ಬೇಕಾದ್ರೆ ಬ್ಲೋವರ್ ಇರೋಂಥ ಏರ್ ಕೂಲರ್ ತಗೊಂಡ್ರೆ ನಿಮಗೆ ಚೆನ್ನಾಗಿ ಗಾಳಿ ಫೀಲ್ ಆಗುತ್ತೆ. ನಿಮಗೆ ಡಿಸ್ಟೆನ್ಸ್ ಕಡಿಮೆ ಇದೆ, ಚಿಕ್ಕ ರೂಮ್ ಇದೆ, ನೀವು ಒಂದು 5 ಫೀಟಲ್ಲೇ ನೀವು ಇಟ್ಟಿದ್ದೀರಾ ಏರ್ ಕೂಲರ್ ಅಂತಂದರೆ ನೀವು ಫ್ಯಾನ್ ಇರೋ ಅಂಥದ್ದು ತೊಗೊಂಡ್ರೂ ನಿಮಗೆ ಕೂಲ್ನೆಸ್ ಬರುತ್ತೆ. ಬಟ್ ಎಷ್ಟೇ ಆಗಲಿ ಇದು ಕೂಲ್ನೆಸ್ ಅಂತಂದರೆ ನಿಮಗೆ 3 ರಿಂದ 4 ಡಿಗ್ರಿ ಟೆಂಪ್ರೇಚರೇ ಕಡಿಮೆ ಆಗೋದು. ಮನೆ ಮೇಲ್ಗಡೆ ಏನು ಕನ್ಸ್ಟ್ರಕ್ಷನ್ ಇಲ್ಲ, ಟೆರೇಸ್ ಇದೆ ಅಂತಂದರೆ ಬಿಸಿಲುಗಾಲದಲ್ಲಿ ತುಂಬ ಕಾದಿರುತ್ತೆ ಅದು ಟೆರೇಸ್, ಆಯಿತಾ? ಈವನ್ ನೈಟ್ ಆದರೂ ಈವ್ನಿಂಗ್ ಆದ್ರೂ ಅದು ಕಾವು ಹಾಗೆ ಇರುತ್ತೆ. ಹಾಗಾಗಿ ನಿಮಗೆ ತುಂಬ ಡಿಫ್ರೆನ್ಸ್ ಬರೋದಿಲ್ಲ. ಬಟ್ ನೀವು ಅದನ್ನು ಕೋಲ್ಡ್ ವಾಟರ್ ಹಾಕೊಳ್ಳೋದು, ಐಸ್ ಹಾಕೊಳ್ಳೋದು, ಈ ರೀತಿ ಮಾಡಿದಾಗ ನಿಮಗೆ ಬೆಟರ್ ಆಗುತ್ತೆ. ಬಟ್
ಹಾಗಾದರೆ ಬೆರಿ ಫ್ಯಾನೇ ಸಾಕ ಸರ್, ಕೂಲರ್ ಬೇಡ ಅಲ್ವಾ ಅಂತಂದರೆ ಇಲ್ಲ. ಯಾಕೆ ಅಂತಂದರೆ ನಿಮಗೆ ಬೆರಿ ಫ್ಯಾನ್ ಹಾಕೊಂಡಾಗ ನಿಮಗೆ ಹ್ಯೂಮಿಡಿಟಿ ಎಲ್ಲ ಸಕ್ಕಾಗ್ಬಿಡುತ್ತೆ. ಅಂತಂದರೆ ನಿಮಗೆ ಗೊತ್ತಿರುತ್ತೆ, ನಾವು ಬಟ್ಟೆ ಒಗೆದು ಆ ಒದ್ದೆ ಆಗಿರೋ ಬಟ್ಟೆನ ಫ್ಯಾನ್ ಕೆಳಗಡೆ ಒಂದು 3-4 ಅವರ್ಸ್ ಹಾಕಿದ್ರೆ ಕಂಪ್ಲೀಟಾಗಿ ಒಣಗಿಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಏನಕ್ಕೆ? ಫ್ಯಾನ್ ಗಾಳಿಗೆ ಅಷ್ಟು ಪವರ್ ಇರುತ್ತೆ. ಅಂತಂದರೆ ಅಷ್ಟು ನಿಮ್ಮಲ್ಲಿರೋ ಒಂದು ಈ ವೆಟ್ನೆಸ್ ಏನಿರುತ್ತೋ ಅದನ್ನು ಡ್ರೈ ಮಾಡಿಬಿಡುತ್ತೆ. ಒಂದು ಬಟ್ಟೆನಲ್ಲೇ ಇರೋ ಅಷ್ಟೊಂದು ಡ್ರೈ ಮಾಡಿದ್ರೆ ಇನ್ನು ಶರೀರದಲ್ಲಿರೋ ಅಷ್ಟು ಎಷ್ಟು ಡ್ರೈ ಮಾಡ್ಬೋದು. ಸೊ ಅದಕ್ಕೇ ನೀವು ಇಡೀ ರಾತ್ರಿ ಫ್ಯಾನ್ ಹಾಕೊಂಡಾಗ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಡ್ರೈ ಆಗಿರುತ್ತೆ, ಮೂಗು ಡ್ರೈ ಆಗಿರುತ್ತೆ, ಗಂಟ್ಲು ಒಣಗಿರುತ್ತೆ. ಎಷ್ಟೊಂದು ಜನ ಮೂಗಲ್ಲಿ ರಕ್ತನೂ ಬಂದಿರೋ ಚಾನ್ಸಸ್ ಇರುತ್ತೆ. ಏರ್ ಕೂಲರ್ ಹಾಕೊಂಡ್ರೆ ಅದರಲ್ಲಿ ನೀವು ನೀರಿನ ಅಂಶ ಇರೋದ್ರಿಂದ ನಿಮಗೆ ಹ್ಯೂಮಿಡಿಟಿ ಇರುತ್ತೆ. ಸೊ ಹಾಗಾಗಿ ಏರ್ ಕೂಲರ್ ನಿಮ್ಗೆ ಅದ್ರ ಹೆಲ್ಪ್ ತುಂಬ ಆಗ್ತಾ ಇದೆಯೋ ಇಲ್ವೋ, ಬಟ್ ಸಮ್ಮರಲ್ಲಿ ನೀವು ಫ್ಯಾನ್ ಹಾಕೊಂಡಾಗ ಏರ್ ಕೂಲರ್ ಇದ್ದರೆ ನಿಮಗೆ ಅದು ಅನುಕೂಲ. ಹೌದು, ನೀವು ಫ್ಯಾನ್ ಹಾಕೊಂಡು ಏರ್ ಕೂಲರ್ ಹಾಕೊಂಡ್ರು ಪರವಾಗಿಲ್ಲ, ಅಥವಾ ಫ್ಯಾನ್ ಆಫ್ ಮಾಡಿ ಏರ್ ಕೂಲರ್ ಹಾಕೊಂಡ್ರೆ ಅದು ಬೆಸ್ಟ್. ನಮ್ಮ ಸ್ಟೋರಲ್ಲಿ 6 ಲೀಟ್ರಿಂದ ಇದು 6 ಲೀಟರ್ಸು, 10 ಲೀಟರ್ಸು, 12 ಲೀಟರ್ಸು. ಇದು ಬಂದು ನಿಮಗೆ ಕಿಚನ್ ಏರ್ ಕೂಲರ್ ಅಂತಾರೆ. ಯಾಕಂದ್ರೆ ಈಗ ಕಿಚನ್ ಅಲ್ಲೂ ತುಂಬಾ ಬಿಸಿ ಇರುತ್ತೆ, ತುಂಬಾ ಶಕೆ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ. ಬಟ್ ಅಲ್ಲಿ ಸೀಲಿಂಗ್ ಫ್ಯಾನು, ವಾಲ್ ಫ್ಯಾನು, ಯಾವ ಥರ ಫ್ಯಾನು ಹಾಕೊಳಕ್ಕಾಗಲ್ಲ, ಯಾಕಂದ್ರೆ ಫ್ಲೇಮ್ ಇರುತ್ತೆ, ಗ್ಯಾಸ್ ಸ್ಟವ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಕಿಚನ್ ಏರ್ ಕೂಲರ್ಸ್ ಅಂತಾರೆ. ಸೊ ಇದು ಬಂದು ನಿಮ್ಗೆ ಒಬ್ಬರಿಗೆ ಆಯಿತಾ, ಕಿಚನಲ್ಲಿ ವರ್ಕ್ ಮಾಡಬೇಕಾದ್ರೆ ಅಥವಾ ಆಫೀಸ್ ಡೆಸ್ಕ್ ಮೇಲೆ ಮಾಡ್ಕೋಬೇಕಾದ್ರೆ. ಯೂಶಲಿ ಏರ್ ಕೂಲರು ಸೈಜ್ ಆಫ್ ದ ರೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೂಲರ್ಸ್ ಇದು ಬಂದಾಗ ಹೆಚ್ಚಾಗಿ ನಿಮಗೆ ಒಂದ ರೂಮ್ಗೆ ಅಂತ ಇಲ್ಲಾಂದ್ರೆ ಹಾಲಿಗೆ ಅಂತ ತಗೋಬೇಕಾಗತ್ತೆ. ಹೆಚ್ಚಾಗಿ ಈ ಕೂಲರ್ ಸೈಜಲ್ಲಿ ಏನಪ್ಪಾ ಅಂತಂದ್ರೆ ವ್ಯತ್ಯಾಸ, ನಿಮಗೆ ಇದೊಂದು 35 ಲೀಟರ್ ಕೂಲರ್ ಇದೆ ಅಂತ ಇಟ್ಕೊಳ್ಳಿ. ಸರಿ, ಇದರಲ್ಲಿ ನಿಮಗೆ ಒಂದು 3 ಬಕೆಟ್ ಅಷ್ಟು ನೀರನ್ನ ಹಾಕ್ಬೋದು. ಓಕೆ. ಸೊ ನಿಮಗೆ ಒಂದು ರಾತ್ರಿಗೆ ಒಂದು 8ರಿಂದ 10 ಲೀಟರ್ ಅಷ್ಟು ನೀರು ಖರ್ಚಾಗತ್ತೆ. ಓಕೆ. ಸೊ ಅದ್ರ ಅರ್ಥ ಏನು, ನೀವು 35 ಲೀಟರ್ ತಗೊಂಡ್ರೆ 2 ದಿವಸಕ್ಕೊಂದ್ಸಲಿ ನೀರು ತುಂಬಿಸ್ಬೇಕು. ನೀವು ಅದೇ 25 ಲೀಟರ್ ತಗೊಂಡ್ರೆ ಪ್ರತಿ ಮಾರನೇ ದಿವಸ ನೀರು ತುಂಬಿಸ್ಬೇಕು. ಸೊ ನಿಮಗೆ ನೀರು ತುಂಬಿಸಕ್ಕೆ ಎಷ್ಟು ಪೇಷನ್ಸ್ ಇದೆಯೋ ಅಷ್ಟು ಚಿಕ್ಕದು ತಗೋಬಹುದು. ಈಗ ನೀವು 50 ಲೀಟರ್ ತಗೊಂಡ್ರೆ ಅನ್ಕೊಳ್ಳಿ, ಇದು ಡೆಸರ್ಟ್ ಕೂಲರ್ ಅಂತ. ಇದು ನಿಮಗೆ ಹಾಲಿಗೆ ಅಂದ್ರೆ ತುಂಬಾ ದೊಡ್ಡದು ಹಾಲ್ ಇದೆ, ಓಪನ್ ಕಿಚನ್ ಇದೆ, ಇದನ್ನ ಒಂದು ಮೂಲೆಯಲ್ಲಿ ಇಟ್ಟು ಮಾಡ್ಕೊಂಡ್ಬಿಡ್ಬೋದು. ನೀವು ಬಾಗಲ್ ತೆಗಿರಿ, ಹಾಕೊಳ್ಳಿ, ಕಿಟಕಿ ಹಾಕಿ ಬಿಡಿ, ಇದು ಕೂಲ್ನೆಸ್ ಕೊಡ್ತಾ ಇರುತ್ತೆ. ಸೊ ಇದು ಡೆಸರ್ಟ್ ಕೂಲರ್ ಅಂತ. ಇದು ತುಂಬಾ ಪವರ್ಫುಲ್. ನಿಮಗೆ ಹಾಲ್ಗೆ ಜನರಲಿ ಈ ತರ ಟವರ್ ಕೂಲರ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಈ ತರದ ಯಾಕೆ ಅಂತಂದ್ರೆ ಹಾಲ್ ಅಲ್ಲಿ ನೀವು ಸೋಫಾ ಮೇಲೆ ಕೂತಿರ್ತೀರಾ, ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತೀರಾ. ಸೊ ಅದಕ್ಕೋಸ್ಕರ ನಿಮಗೆ ಹೈಟ್ ಅಲ್ಲಿ ಬೇಕಾಗತ್ತೆ. ಇದು ನೋಡಿ, ಇದು ಹೈಟ್ ಕಡಿಮೆ. ಇದು ಯಾವ ರೀತಿಗೆ ಅಂದ್ರೆ ಬೆಡ್ರೂಮ್ಸ್ಗೆ, ಯಾಕಂದ್ರೆ ಬೆಡ್ರೂಮ್ ಅಲ್ಲಿ ಮಲ್ಗಿರ್ತೀರಾ, ಲೋ ಲೆವೆಲ್ ಇರುತ್ತೆ ಬೆಡ್. ಅದಕ್ಕೋಸ್ಕರ ಈ ತರ ಇದು ಬಂದು ಪರ್ಸನಲ್ ಕೂಲರ್ಸ್ ಅಂತಾರೆ. ಸೊ ಪರ್ಸನಲ್ ಕೂಲರ್ಸ್ ಯೂಶಲಿ ಬೆಡ್ರೂಮ್ಸ್. ವಾಟ್ ಅಬೌಟ್ ದ ಪವರ್ ಕನ್ಸಂಪ್ಷನ್? ಎಲ್ಲ ತುಂಬಾ ಚಿಕ್ಕದು ಮೋಟರ್ಸ್ ಇದು. ಸೊ ಇದಕ್ಕೇನು ನಿಮಗೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಬರೋದಿಲ್ಲ. ಎಷ್ಟು ಯೂನಿಟ್ ಹೋಗಬಹುದು ಒನ್ ಡೇ ನಾವು ಯೂಸ್ ಮಾಡೋದ್ರಿಂದ? ಈಗ ಎವ್ರಿ ಡೇ ನೈಟ್ ಅರೌಂಡ್ 8 to 10 ಅವರ್ಸ್ ಹಾಕೊಂಡ್ರೆ ಒಂದು ಹಾಫ್ ಯೂನಿಟ್ ಕೂಡ ಖರ್ಚಾಗುತ್ತೆ. ನಿಮ್ಮ ಪ್ರಕಾರ ಯಾವ ಬ್ರ್ಯಾಂಡ್ಗಳು ಟಾಪ್ ಅಲ್ಲಿ ಇದೆ ಇವಾಗ? ಸರ್, ಈಗ ನಾವು ನೋಡ್ತಾ ಇರೋದು ಬ್ರ್ಯಾಂಡು ಬೇಸಿಕಲಿ ನಾವು ಬ್ಲೂ ಸ್ಟಾರ್ನ ಮಾರ್ತಾ ಇದ್ದೀವಿ. ಯಾಕಂದರೆ ಬ್ಲೂ ಸ್ಟಾರ್ ಅಂತ ಕಂಪ್ನಿ ಇರೋದು ನಿಮಗೆ ಏರ್ ಕಂಡೀಷ್ನಿಂಗು, ಏರ್ ಕೂಲರ್ಸ್ ಮಾತ್ರ. ಮತ್ತು ಕ್ರಾಂಪ್ಟನ್ ಇದೆ, ಮತ್ತು ಸಿಂಫೋನಿ ಇದೆ, ಬಜಾಜ್ ಇದೆ, ಉಷಾ ಇದೆ. ನೀವು ಹೇಳ್ಬೋದು, ಏನು ಸರ್ ಬರೀ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ದೇ ಹೇಳ್ತಾ ಇದ್ದೀರಾ, ಬೇರೆ ಬ್ರ್ಯಾಂಡ್ ಅದೇನು ಚೆನ್ನಾಗಿಲ್ವಾ ಅಂತ. ಚೆನ್ನಾಗಿದೆ, ಇದು ಎಲಿಸ್ಟಾ ಅಂತ ಒಂದು ಬ್ರ್ಯಾಂಡ್ ಅಂತ. ಇದು BPL, ಇದು ಚೆನ್ನಾಗಿದೆ ಸರ್. ಅದು BPL, ಅದು ಚೆನ್ನಾಗಿದೆ. ಓಕೆ ಓಕೆ ಸರ್. ಏನು ಸರ್ ಮತ್ತೆ ಈ ಬ್ರ್ಯಾಂಡ್ಸು ಹೇಗೆ ಇದನ್ನ ತಗೋಬೋದಾ ಅಂತಂದ್ರೆ, ನೀವು ಕೇಳಬೇಕಿರೋ ಒಂದೇ ಪ್ರಶ್ನೆ, ನನ್ನನ್ನಾದರೂ ಆಗಲಿ ಅಥವಾ ಯಾವುದೇ ಒಂದು ಸ್ಟೋರ್ಗಾದರೂ ಆಗಲಿ, ಇದ್ರ ಬಗ್ಗೆ ವ್ಯಾರಂಟಿ ಆಯ್ತಾ. ಈಗ ನಮ್ಮ ಸ್ಟೋರಲ್ಲಿ ನಾವೇನಾದರೂ ಯಾವ ಐಟಮ್ ಮಾರ್ತೀವೋ ಅದ್ರದ್ದು ಕಂಪ್ಲೀಟ್ ಅಕೌಂಟಬಿಲಿಟಿ ತೊಗೊತೀವಿ. ಅಂತಂದರೆ ಏನಾದರೂ ಇಶ್ಯೂ ಬಂದರೆ ನಮ್ಮ ಪ್ರಾಡಕ್ಟಲ್ಲಿ ನಾವೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ. ನಾವು ಕಂಪ್ನಿ ಜೊತೆನೂ ಕೋಆರ್ಡಿನೇಟ್ ಮಾಡ್ತೀವಿ, ಕಸ್ಟಮರ್ ಜೊತೆನೂ ಕೋಆರ್ಡಿನೇಟ್ ಮಾಡ್ತೀವಿ. ಇಶ್ಯೂ ರೆಸಲ್ಯೂಷನ್ ಆಗೋ ತನಕ ನಾವು ಅವ್ರ ಜೊತೆನೇ ಕೋಆರ್ಡಿನೇಟ್ ಮಾಡ್ತೀವಿ. ಈಗ ನಾವು ಮಾರುವಂಥ ಐಟಮ್ ಎಲ್ಲನೂ 100% ಇನ್ ಹೌಸ್, ಅಂದರೆ ಮನೆಗೆ ಟೆಕ್ನಿಷಿಯನ್ ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ. ಆ ಥರ ಇರೋ ಬ್ರ್ಯಾಂಡನ್ನೇ ನಾವು ಮಾರ್ತಾ ಇರೋದು. ಯಾಕಂದರೆ ಈಗ ತೊಗೊಂಡು ಹೋದ್ಮೇಲೆ ಮತ್ತೆ ಅದನ್ನು ತೊಗೊಂಬರೋದು ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿ ನಾವು ಇದುವರೆಗೂ ನಮಗೆ ಯಾವುದೂ ಕಂಪ್ಲೇಂಟ್ ಬರ್ದಿಲ್ಲ. ಈ ಕ್ರಾಂಪ್ಟನ್ ಅಂತೂ JD-Pack 22, JD-Pack 35 ಇದೆಲ್ಲ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ ಅಟ್ಲೀಸ್ಟ್ ಒಂದು 100 ಪೀಸಸ್ ಮಾರಿದ್ದೀವಿ. ಯಾವ ರೇಂಜಲ್ಲಿ ಬರುತ್ತೆ ಇದು? ಸೊ ಇದೆಲ್ಲ ನಿಮಗೆ ಬಿಟ್ವೀನ್ ಅರೌಂಡ್ 5,000 to 7,000 ರುಪೀಸ್ ಬರುತ್ತೆ. ಸೊ ಚೆನ್ನಾಗಿದೆ. ಯಾವ ರೇಟಲ್ಲಿ ಪ್ರೈಸಲ್ಲಿ ಬರುತ್ತೆ ಇದು? ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅರೌಂಡ್ 7,490 ಇದೆ. ಓಕೆ ಓಕೆ. ಇದು ಬಂದು ನಿಮಗೆ 55 ಲೀಟರ್ಸ್ದು. ಇದು 9,990 ಇದೆ. ಸೊ ಎಷ್ಟೊಂದು ಜನ ಈಗ ಆಕ್ಚುಲಿ ಇದನ್ನ MRP ರೇಟಲ್ಲಿ ಮಾರ್ತಾ ಇದ್ದಾರೆ. ನಾವು ಇದನ್ನ ಡಿಸ್ಕೌಂಟಲ್ಲೇ ಮಾರ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ 13,790 MRP ಇದೆ, ಬಟ್ ಇವ್ರು ಸೆಲ್ ಮಾಡ್ತಾ ಇರೋದು 9,990. ವಾಟ್ ಅಬೌಟ್ ಟವರ್ ಪ್ಯಾನ್ಗಳು? ಇದ್ರ ಬಗ್ಗೆ ನನಗೆ ಒಂಚೂರು ಮಾಹಿತಿ ಕೊಡಿ. ಇದು ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ, ಯಾರಿಗೆ ಈ ಏರ್ ಕೂಲರ್ ತರ ಗಾಳಿ ಬೇಕು ಬಟ್ ನನಗೆ ನೀರು ಹಾಕಕ್ಕೆ ಬೇಜಾರು,
ನಾನು ನೀರು ಹಾಕಲ್ಲ, ಪ್ರತಿ ದಿವಸ ಅಥವಾ 2 ದಿವಸಕ್ಕೊಂದ್ಸಲಿ ನಾನು ನೀರು ಹಾಕಬೇಕು ಅಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಗಾಳಿ ಬೇಕು ಅನ್ನೋರಿಗೆ ಇದು ಟವರ್ ಫ್ಯಾನ್. ಸೊ ಇದು ನಿಮಗೆ ಸ್ವಿಂಗ್ ಮೋಷನ್ ಬರುತ್ತೆ, ಬಟ್ ಇದು ನಿಮಗೆ ಗಾಳಿ ಒಳಗಡೆಯಿಂದ ಆಚೆ ಬಿಡುತ್ತೆ, ಹಾಗಾಗಿ ಇದು ಕೂಲ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಕೇಳ್ಬೋದು ಸರ್ ಪೆಡಸ್ಟಲ್ ಫ್ಯಾನ್ ಇರುತ್ತೆ, ವಾಲ್ ಫ್ಯಾನ್ ಇರುತ್ತೆ, ಅದಕ್ಕೂ ಇದಕ್ಕೂ ಏನು ನಿಮಗೆ ಡಿಫ್ರೆನ್ಸು ಅಂತ. ನೀವು ವಾಲ್ ಫ್ಯಾನು, ಸೀಲಿಂಗ್ ಫ್ಯಾನು ಯಾವ್ದು ನೋಡಿದ್ರೂ ನಿಮಗೆ ಏನು ಗಾಳಿ ಇದೆಯೋ ಆ ಗಾಳಿನೇ ತಿರುಗ್ತಾ ಇರುತ್ತೆ. ನಿಮಗೆ ಗಾಳಿ ಬಿಸಿ ಇದ್ರೂ ಬಿಸಿ ಗಾಳಿನೇ ತಿರುಗ್ತಾ ಇರುತ್ತೆ. ನಿಮ್ಗೆ ಎಷ್ಟೊಂದು ಜನ ಹೇಳಿರ್ಬೋದು ಅಥವಾ ನೀವು ಕೇಳಿರ್ಬೋದು, ನಿಮಗೂ ಅನುಭವ ಆಗಿರ್ಬೋದು, ಫ್ಯಾನ್ ಕೆಳಗಡೆ ಕೂತಿರ್ತೀವಿ, ಬೆವರ್ತಾ ಇರ್ತೀವಿ. ಏನಕ್ಕೆ ಅಂತಂದರೆ ಅದು ಬಿಸಿ ಗಾಳಿಗೋಸ್ಕರ. ಸೊ ಇದು ತುಂಬಾ ಚೆನ್ನಾಗಿದೆ. ಇದು ನಿಮಗೆ ನಾನು ಪರ್ಸ್ನಲ್ ಆಗಿ ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು BLDC ಮೋಟರು, ಅಂದರೆ ಪವರ್ ಕನ್ಸಂಪ್ಷನ್ 50% ಇರುತ್ತೆ. ಇನ್ನೊಂದು ಮೈನ್ ಇದು ಏನಕ್ಕೆ ತೊಗೊತಾರೆ ಅಂತಂದರೆ ಇದ್ರದ್ದು ಸೌಂಡ್ ಕಡಿಮೆ ಇರುತ್ತೆ, ಹಾಗಾಗಿ ನೀವು ಹಾಲಲ್ಲಿ ಇಟ್ಟರು TV ನೋಡಿದ್ರು ನಿಮಗೆ ಸೌಂಡ್ ಸ್ಕ್ರೀನ್ ಬರುತ್ತೆ. ಇದು ಪವರ್ ಬಟನ್, ಇದು ಸ್ವಿಂಗು, ಮತ್ತೆ ಇದು ಟೈಮರ್, ಇದು ಫ್ಯಾನ್ ಸ್ಪೀಡು. ಸೊ ಈಗೇನು ನೀವು ಕೇಳಿಸ್ತಾ ಇದ್ದೀರೋ ನೋಡ್ತಾ ಇದ್ದೀರೋ ಇದು ನಿಮಗೆ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಇದೆ. 1ಗೆ ಇಟ್ಟರೆ ನಿಮಗೆ ಇದು ಸೌಂಡೇ ಗೊತ್ತಾಗೋದಿಲ್ಲ. ರಿಮೋಟ್ ಬರುತ್ತೆ ಇದಕ್ಕೆ. ಸೊ ರಿಮೋಟಲ್ಲೇ ನೀವು ಆನು ಆಫು ಫ್ಯಾನು ಎಲ್ಲಾನು ಆಲ್ಮೋಸ್ಟ್ 10 feet ತನಕ ನಿಮಗೆ ಥ್ರೋ ಇದೆ. ಅಲ್ಲಿ ದೂರಲ್ಲಿ ನಿಂತ್ಕೊಳ್ಳಿ, ನಿಮ್ಗೆ ಮುಂದೆ ನಿಂತ್ಕೊಂತೀನಿ ವೀಕ್ಷಕರಿಗೆ ತೋರಿಸಿ. ನಮ್ಮ ವೀಕ್ಷಕರಿಗೆ ಆಲ್ಮೋಸ್ಟ್ ಇದು 10 feet ಇದ್ದೀನಿ. ಇವಾಗ ಡೈರೆಕ್ಟ್ ಮಾಡಿ ಸರ್ ಇದನ್ನ. ಎಸ್, ಓಹೋ ಆಲ್ಮೋಸ್ಟ್ ಇಲ್ಲಿವರೆಗೂ ಬರ್ತಾ ಇದೆ ಸರ್. ಹೌದು, 10 to 15 ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸುಮಾರು ಜನ ಕೇಳ್ತಾರೆ ಸರ್ ಸೀಲಿಂಗ್ ಫ್ಯಾನು ಮೇಲ್ಗಡೆಯಿಂದ ಗಾಳಿ ಬರುತ್ತೆ, ಬಟ್ ನಮಗೆ ಕತ್ತಲೆಲ್ಲ ಶಕೆ ಆಗ್ತಾ ಇರುತ್ತೆ, ಸೊ ಕತ್ತು ತನಕ ಗಾಳಿ ಬರೋದೇ ಇಲ್ಲ ಅಂತ. ಸೊ ಇದು ನೀವು ಸೋಫಾ ಮೇಲೆ ಕೂತ್ಕೊಂಡು ಇದನ್ನ ಹಾಕೊಂಡಾಗ ಅಪ್ಪರ್ ಬಾಡಿ ಬರೋದ್ರಿಂದ ಫೀಲ್ ಆಗುತ್ತೆ ಗಾಳಿ ಬರ್ತಾ ಇದೆ ಅಂತ. ಸೊ ಈ ಶಕೆಗಾಲದಲ್ಲಿ ಯಾರಿಗೆ ಏರ್ ಕೂಲರ್ಗೆ ನೀರು ಹಾಕಕ್ಕೆ ಇಂಟ್ರೆಸ್ಟ್ ಇಲ್ವೋ ಅಂತವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್. ಸೊ ನೀವು ಇದನ್ನ ಯೂಸ್ ಮಾಡ್ತಾ ಇದ್ದೀರಾ? ನಾವು ಮನೇಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಸರ್ ಇದರಲ್ಲಿ ಯಾವ್ಯಾವ ಮಾಡೆಲ್ ಬರುತ್ತೆ ಒಂಚೂರು ತೋರಿಸ್ಬೋದಾ? ಇದೊಂದು ಸ್ಮಾಲ್ ರೂಮ್ಸ್ಗಾದ್ರೆ ಇದು ಸಾಕಾಗತ್ತೆ, ಓಕೆ. ಹಾಲ್ಗಾದ್ರೆ ಈ ಮಾಡೆಲ್. ಇದು ಬಂದು ಮ್ಯಾನ್ಯಲ್. ಸೊ ಇದರಲ್ಲಿ ನಿಮಗೆ ರಿಮೋಟು ಆ ಥರ ಬರೋದಿಲ್ಲ, ಇದು ವಿತ್ ನಾಬ್ ಬರುತ್ತೆ. ಇದು ನಿಮಗೆ 8790 ಇರೋದು 6990, ಇದು 7990 ಇರೋದು 5790. ಸೊ ಅದು BLDC ಮೋಟರು. ಸೊ ಅದಕ್ಕೆ ಸೌಂಡು ಕಡಿಮೆ, ಪವರ್ ಕನ್ಸಂಪ್ಷನ್ ಕಡಿಮೆ, ವಿತ್ ರಿಮೋಟು. ಅದು 9000 ಆಗುತ್ತೆ. ಸರ್ ನಮ್ದು ತುಂಬಾ ದೊಡ್ಡ ಹಾಲ್ ಇದೆ, ನಮಗೆ 15x20 ಹಾಲ್ ಇದೆ ಅಂತವ್ರಿಗೆ, ಬಟ್ ನಮ್ಗೆ ಏರ್ ಕೂಲರ್ ಬೇಡ ಅಂತ ಇರೋರಿಗೆ ಇದು ಆಲ್ಮೋಸ್ಟ್ 4.5 feet ಇದೆ. ಇದು ನಿಮಗೆ 16,000 25% ಡಿಸ್ಕೌಂಟ್ ಆಗಿ 11,990. ಸರ್ ಇವಾಗ ಒಂದು ವಾಷಿಂಗ್ ಮಷಿನ್ ಸೆಕ್ಷನ್ ಅಲ್ಲಿ ಇದೀವಿ. ಸೊ ನಿಮ್ಮ ಹತ್ರ ವಾಷಿಂಗ್ ಮಷಿನ್ ಅಂತ ಬಂದ್ರೆ ಯಾವ್ಯಾವ ರೀತಿ ವಾಷಿಂಗ್ ಮಷಿನ್ ಸಿಗುತ್ತೆ ಆ್ಯಂಡ್ ಪ್ರೈಸಲ್ಲಿ ಏನು ಅಪ್ಡೇಟ್ ಕೊಡ್ತಾ ಇದ್ದೀರಾ? ಒಂಚೂರು ಎಕ್ಸ್ಪ್ಲನೇಷನ್ ಕೊಡಿ ನಮಗೆ. ಶ್ಯೂರ್. ಸೊ ವಾಷಿಂಗ್ ಮಿಷಿನಲ್ಲಿ ಈಗ ನೋಡಿದ್ರೆ ಕಂಪ್ನಿಗಳೆಲ್ಲ ಆಲ್ರೆಡಿ ಒಂದು ದೊಡ್ಡ ಸೈಜಸ್ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಈಗ ಎಷ್ಟೊಂದು ಕಂಪ್ನಿನಲ್ಲಿ 8 kg ವಾಷಿಂಗ್ ಮಿಷಿನೇ ಸಿಗಲ್ಲ, ಡೈರೆಕ್ಟಾಗಿ 9 kg. ಯಾಕೆಂತಂದರೆ ಎಲ್ಲರೂ 7 kg ಇರೋರು 8 kgಗೆ ಹೋಗ್ತಾರೆ, 8 kg ಇರೋರು 9 kgಗೆ ಹೋಗ್ತಾ ಇದ್ದಾರೆ. ಆ ಅಪ್ಗ್ರೇಡ್ ಆಗ್ತಾ ಇರೋ ಒಂದು ಕಾರಣದಿಂದ ಎಲ್ಲನೂ ಈಗ ದೊಡ್ಡ ದೊಡ್ಡ ಮಿಷಿನ್ಸ್ ಅಂತಾನೆ ಇರುತ್ತೆ. ಬಟ್ ಇವಾಗ್ಲೂ ನೆಸೆಸಿಟಿ ಇರೋದು ಒಬ್ಬರೇ ಇರ್ತಾರೆ, ಅವ್ರಿಗೆ ಬೇಡ 9 kg. ಸೊ ಅದಕ್ಕೋಸ್ಕರ ನಾವು ಮಾರ್ಕೆಟಲ್ಲಿ ಹುಡುಕಿ ಯಾವುದು ಕಡಿಮೆ ಕೆಪಾಸಿಟಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅನ್ನೋದು ಮಾಡ್ತಾ ಇದ್ದೀವಿ. ಇದೊಂದು ತುಂಬಾನೇ ಚೆನ್ನಾಗಿದೆ, ಮೈಡಿಯಾ ಅಂತ ಹೇಳಿ. ಇದು ನಿಮಗೆ 30,000 rupees 22,990. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನಿಮಗೆ ಒಂದು 6 kg ಹೊಸದು ಫ್ರೆಶ್ ಸ್ಟಾಕ್ ಸೀಲ್ಡ್ ಪೀಸೇ ಸಿಗ್ತಾ ಇದೆ. ವಾರಂಟಿ ಎಷ್ಟು ಕೊಡ್ತೀರಾ ಇದಕ್ಕೆ? ಸೊ ಇದಕ್ಕೆ ನಿಮಗೆ ಪ್ರಾಡಕ್ಟ್ ಮೇಲೆ 2 years ವ್ಯಾರಂಟಿ ಇರುತ್ತೆ. 5 star ಅಲ್ವಾ ಸರ್? 5 star ರೇಟಿಂಗ್ ಇರುತ್ತೆ. ಇದು ಅಷ್ಟೇ ಸ್ಯಾಮ್ಸಂಗು. ಇದು ನಿಮಗೆ 2025 ಮಾಡೆಲ್. ಇದು ಲೇಟೆಸ್ಟ್ 7 kg 50,000 32,000 ಸಿಗುತ್ತೆ. ಇದೇ ಥರ ನಿಮಗೆ LG ಬರುತ್ತೆ. ಇದು ತುಂಬಾನೇ ವ್ಯಾಲ್ಯೂ ಫಾರ್ ಮನಿ ಅಂತ. ಇದು ತೋಶಿಬಾ ಕಂಪನಿ. ದ ಕ್ವಾಲಿಟಿ ಇಸ್ ಆಸ್ ಗುಡ್ ಆಸ್ LG ಅಂಡ್ ಸ್ಯಾಮ್ಸಂಗ್. 49,000 35% ಡಿಸ್ಕೌಂಟ್ ಆಗಿ 32,000. ಮೈಡಿಯಾದು 8/5 ಅಂತ. 8/5 ಅಂದ್ರೆ 2-in-1 ವಾಷಿಂಗ್ ಮಿಷಿನ್ ಅಂತ. ಈಗ ಎಷ್ಟೊಂದು ಫಾರಿನ್ ಎಲ್ಲ ಕೇಳಿರ್ಬೋದು, ಒಂದು ವಾಷಿಂಗ್ ಮಿಷಿನ್ ಇಟ್ಟಿರ್ತಾರೆ, ಒಂದು ಡ್ರೈಯರ್ ಇಟ್ಟಿರ್ತಾರೆ ಪಕ್ಕದಲ್ಲೇ. ಯಾಕಂದ್ರೆ ಮಳೆಗಾಲ ಬಂತು ಅಂತಂದ್ರೆ ಬಟ್ಟೆ ಅಷ್ಟು ಒಣಗೋದಿಲ್ಲ. ಸೊ ಅಂತ ಟೈಮಲ್ಲಿ ಈ ಮಿಷಿನ್ ತುಂಬಾ ಹೆಲ್ಪ್ ಆಗುತ್ತೆ. ಇದು ನಾರ್ಮಲ್ 8 kg ವಾಷಿಂಗ್ ಮಿಷಿನ್. ಇದು ಆದ್ಮೇಲೆ ನಿಮ್ಗೆ ಎಕ್ಸ್ಟ್ರಾ ಡ್ರೈನೆಸ್ ಬೇಕು, ನಿಮ್ಗೆ ಬಟ್ಟೆ ಒಣಗ್ತಾ ಇಲ್ಲ ಅಂತಂದ್ರೆ ಇನ್ನೊಂದು ರೌಂಡ್ 5 kg ಅಷ್ಟು ಅದನ್ನ ಮಿಷಿನ್ಗೆ ಹಾಕಿದ್ರೆ ಪಾಲಿಸ್ಟರ್ ಎಲ್ಲ ಆಲ್ಮೋಸ್ಟ್ 95% ಒಣಗಿಬಿಟ್ಟಿರುತ್ತೆ. ಕಾಟನ್ ಬಟ್ಟೆ ಎಲ್ಲ ಆಲ್ಮೋಸ್ಟ್ 75-80% ಒಣಗುತ್ತೆ. ಸೊ ಫ್ರಿಡ್ಜಸ್ಸಲ್ಲೂ ನಿಮಗೆ ಈಗೆಲ್ಲ ಕನ್ವರ್ಟರ್ ಎಲ್ಲೂ ಹೋದ್ರೂ ನಿಮಗೆ ಕನ್ವರ್ಟಬಲ್ ಅಂತ ಹೇಳ್ತಾರೆ. 28-30 ಸಾವಿರ ಕಡಿಮೆ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಎಲ್ರಿಗೂ ಕನ್ವರ್ಟಬಲ್ ಅಗತ್ಯ ಇಲ್ಲ. ಸೊ ಹಂಗಾಗಿ ಇದು ಗೋದ್ರೇಜ್ದು, ಇದು ಲೇಟೆಸ್ಟ್ 2025 ಮಾಡೆಲ್. ಇದು ನಾನ್ ಕನ್ವರ್ಟಬಲ್. ನಿಮಗೆ ಬಂದು 2 star ರೇಟಿಂಗ್ ಇರುತ್ತೆ, ವಿತಿನ್ 25,000 ಬಜೆಟಲ್ಲಿ ಇರುತ್ತೆ. ತುಂಬಾ ಇಷ್ಟಪಡ್ತಾರೆ. ಬ್ಲ್ಯಾಕ್ ಕಲರ್ ಮಿರರ್ ಫಿನಿಶ್. ಸೊ ಹಾಗಾಗಿ ಇದು ತೋಶಿಬಾದು 10 years ಕಂಪ್ರೆಸರ್ ವ್ಯಾರಂಟಿ ಇರುತ್ತೆ. ಗ್ಲಾಸ್ ಫಿನಿಶ್. ಸೊ ಈಗೆಲ್ಲ ತುಂಬಾ ಟ್ರೆಂಡ್ ಇದೆ ಬ್ಲ್ಯಾಕ್ ಕಲರ್ ಇಷ್ಟಪಡೋರಿಗೆ ದಿಸ್ ಅ ವೆರಿ ಗುಡ್ ಬೆಸ್ಟ್ ಅಂತೀರಾ ಇದು?
ಸೊ ಈ ರೀತಿ ಸ್ಯಾಮ್ಸಂಗ್ದು ಕನ್ವರ್ಟೇಬಲ್ ಇದೆ, ಎಲ್ ಜಿದಿದೆ. ಬ್ಲ್ಯಾಕಲ್ಲೇ ಇಷ್ಟಪಡೋರಿಗೆ ಎಲ್ ಜಿದೂ ಆಪ್ಷನ್ಸ್ ಇದೆ. ವಾಷಿಂಗ್ ಮಿಷಿನ್ನು 8 kgs 1400 RPM, ಇದನ್ನು ಲೇಟೆಸ್ಟ್ ಮಾಡಲು. ಇದು ನಿಮಗೆ 56,000 ಇರೋದು ಫ್ರೆಶ್ ಸ್ಟಾಕು, ನಿಮಗೆ ಡಿಸ್ಕೌಂಟ್ ಆಗಿ 42,490 ಸಿಗುತ್ತೆ. ನಮ್ಮಲ್ಲಿ ಮತ್ತು ಡಿಶ್ ವಾಷರ್ಸು, ಇದು IFB ಡಿಶ್ ವಾಷರು, ಇದು ಬಾಷ್ ಡಿಶ್ ವಾಷರು, LG ಡಿಶ್ ವಾಷರು. ಯಾವ ರೇಟಿಂದ ಪ್ರಾರಂಭ ನಿಮ್ಮ ಹತ್ರ ಡಿಶ್ ವಾಷರ್? 32,000 ಸ್ಟಾರ್ಟ್ ಆಗುತ್ತೆ. ಇದು 12 ಪ್ಲೇಸಸ್ಸು, ಇದು 13 ಪ್ಲೇಸಸ್ಸು, ಇದು 14 ಪ್ಲೇಸಸ್. ಇದು ಎಲ್ ಜಿದು ತುಂಬಾ ಚೆನ್ನಾಗಿದೆ. ಇದು 14 ಪ್ಲೇಸಸ್ ಡಿಶ್ ವಾಷರು. ಇದು 65,000 ನಿಮಗೆ ಆಲ್ಮೋಸ್ಟ್ 48,990 ಸಿಗ್ತದೆ ಸರ್. ಇಲ್ಲಿ ವಾಷಿಂಗ್ ಮಿಷಿನ್ನು ಟಾಪ್ ಲೋಡು. ಸೊ ನಿಮಗೆ ಇದು ಒಂದು ಪರ್ಟಿಕ್ಯುಲರ್ ಇದು ತುಂಬಾ ಚೆನ್ನಾಗಿದೆ. ಮೈಡಿಯಾ 7 kgs ಅಂತ ಹೇಳಿ ನಿಮಗೆ 20,000 25% ಡಿಸ್ಕೌಂಟ್ ಆಗಿ 14,990 ಸಿಗ್ತಾ ಇದೆ. ಸೊ ಇದು ಕ್ವಾಲಿಟಿ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ಟಬ್ಬನ್ನೆಲ್ಲ ತೋರಿಸ್ತೀನಿ. ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್, ನಿಮಗೆಲ್ಲ ಸ್ವಿಚ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಒಳಗಡೆ ಇರುತ್ತೆ. ಓಕೆ. ನಿಮಗೆ ಡ್ರೈಯರು, ಇದು ಬಂದು ನಿಮಗೆ ವಾಷಿಂಗ್. ಎಷ್ಟು ಕೆಜಿ ಸರ್ ಇದು? ಸೊ ಇದು ನಿಮಗೆ 9.5 kg ಬರುತ್ತೆ. ಇದು ದೊಡ್ಡ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಸು ಎಲ್ಲನೂ ನೀವು ಹಾಕೋಬಹುದು. ಸೊ ಇದು TVs ಇದೆ ನಮ್ಮ ಹತ್ರ. ಇದು ಬಂದು ನಿಮಗೆ 55 inches. ಇದು ಯಾವ್ದು ನೋಡ್ತಾ ಇದ್ದೀರಾ, ಇದು ಬಂದು LG, ಮತ್ತು ಇದು ಸ್ಯಾಮ್ಸಂಗು, ಮತ್ತು ಇದು ಬಂದು ನಿಮಗೆ LG ಬರುತ್ತೆ. ಇದು ಆಸಿವುಡ್ ಅಂತ ಬರುತ್ತೆ. ಇದು 4 55 inches. ನಿಮಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಅರೌಂಡ್ 45,000 ಸ್ಟಾರ್ಟ್ ಆಗುತ್ತೆ. ನಿಮಗೆ 43 inches ಇದು ಆಸಿವುಡ್ ಅಂತ. ಇದು ಬ್ಯಾಂಗ್ಳೂರ್ ಬೇಸ್ಡ್ ಲೋಕಲ್ ಕಂಪನಿ. ಇವ್ರದ್ದು 1 year ವ್ಯಾರಂಟಿ ಇದೆ. ಎಲಿಸ್ಟಾ ಅಂತ ಅವ್ರದ್ದೇನ ಇನ್ನೊಂದು ಬ್ರ್ಯಾಂಡು. ಸೊ ನಿಮಗೆ 25,000ಗೆ 43 inches 4K LED ಬರುತ್ತೆ. ಇದು TCL 43 inches. ಇದು LG, ಸ್ಯಾಮ್ಸಂಗು, ಇದು ಸ್ಯಾನ್ಸುಯಿ. ಸೊ ನಿಮಗೆ ಯಾವುದೇ ಒಂದು ಬೇಕು, ಮಲ್ಟಿಪಲ್ ಬ್ರ್ಯಾಂಡ್ಸಲ್ಲೂ ನಮ್ಮದೆಲ್ಲನೂ ಸಿಗುತ್ತೆ. ಇದೆಲ್ಲ 32 inches 11,990 ಸ್ಟಾರ್ಟ್ ಆಗುತ್ತೆ. ಇದು LG ಅವ್ರದ್ದು 65 inches TV. ಇದು ನಿಮಗೆ 4K LED ಬರುತ್ತೆ. ಇದು ತುಂಬಾನೇ ಚೆನ್ನಾಗಿದೆ. ಒಂದೇ ಒಂದು ಪೀಸ್ ಮಿಕ್ಕಿದೆ. ಇದು 1,32,000 ಇರೋದು 45% ಡಿಸ್ಕೌಂಟ್ ಆಗಿ 72,990. ಸ್ಪೀಕರ್ಸ್ ಎಲ್ಲನೂ ಇದೆ ನಮ್ಮ ಹತ್ರ. ಟ್ರಾಲಿ ಸ್ಪೀಕರ್ಸ್ ಇದೆ. ಇದು ಸಿಂಗಲ್ ಸ್ಪೀಕರು, ಮತ್ತೆ ಇದು ಡ್ಯುಯಲ್ ಸ್ಪೀಕರು. ಎಲ್ಲನೂ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಇದೆ ನಿಮಗೆ. ಅರೌಂಡ್ ವಿತಿನ್ 8,000 9,000 ಅಲ್ಲಿ ತುಂಬ ಚೆನ್ನಾಗಿರೋ ಸ್ಪೀಕರ್ಸ್ ಎಲ್ಲ ಅವೈಲೇಬಿಲಿಟಿ ಇದೆ. ಇದು JBL ಇದೆ. ಇದು SB580 ಅಂತ 440 watts. ಇದೊಂದು ಓಪನ್ ಬಾಕ್ಸಲ್ಲಿ ಇದೆ. ಯಾರಿಗಾದ್ರು JBL ಸ್ಪೀಕರ್ ಬೇಕು ಅನ್ನೋರು ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಇದರದ್ದು ನಿಮಗೆ ಸೌಂಡ್ ಕ್ವಾಲಿಟಿ ಎಲ್ಲ. 37,000 ಆಲ್ಮೋಸ್ಟ್ 40% ಡಿಸ್ಕೌಂಟ್ ಆಗಿ 22,000 ಆಗುತ್ತೆ. ಮೈಕ್ರೋವೇವ್ಸ್ ಬರುತ್ತೆ. ಇದೆಲ್ಲ ಕನ್ವೆಕ್ಷನ್ ಮೈಕ್ರೋವೇವ್. ನಮಗೆ ಒಂದು 3-4 ಪೀಸ್ ಓಪನ್ ಬಾಕ್ಸಲ್ಲಿ ಬಂದಿದೆ. ಯಾರಾದರೂ ಕನ್ವೆಕ್ಷನ್ ಮೈಕ್ರೋವೇವ್ ಬೇಕು ಅನ್ನೋರು ಬೇಗ ಬಂದು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮಿಕ್ಸಿಗಳು ಇರುತ್ತೆ. ಆಮೇಲೆ ನಿಮಗೆ ಇದು ವಾಟರ್ ಪ್ಯೂರಿಫೈಯರ್ಸ್ ನಮ್ಮಲ್ಲಿ 3-4 ಬ್ರ್ಯಾಂಡಿಂದು ಹಾಪ್ ಸಿಗುತ್ತೆ. ಇದು ಬ್ಲೋ ಹಾಟ್ದು, ಮತ್ತು ಇದು ಬಂದು ನಿಮಗೆ ಎಲಿಕಾ. ಇದು ನಿಮಗೆ ಕುಕ್ ಟಾಪು, ಬಟ್ ನೋಡೋದಕ್ಕೆ ಹಾಪ್ ಥರನೇ ಇರುತ್ತೆ. ನಿಮಗೆ 3 ಬರ್ನರೂ ಸಿಗುತ್ತೆ. ಸ್ಮಾಲ್ ಅಪ್ಲೈನ್ಸಸ್ಸು. ಇದೆಲ್ಲ ಫ್ಯಾನ್ಸ್ ಇದೆ. ಸೊ ಫ್ಯಾನ್ಸಲ್ಲಿ ನಿಮಗೆ ರೆಗ್ಯುಲರ್ ಫ್ಯಾನ್ಸು ಸಿಗುತ್ತೆ. ಮತ್ತು ಇಲ್ಲಿ ಬಂದರೆ ನಿಮಗೆ BLDC ಮೋಟ್ರದ್ದು ಸಿಗುತ್ತೆ. BLDC ಮೋಟ್ರು ನಿಮಗೆ ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿರೋ ಡಿಸೈನ್ಸ್ ಕೂಡ ಸಿಗುತ್ತೆ. ಇದೆಲ್ಲ ನಿಮಗೆ ಮಿಕ್ಸರ್ ಗ್ರೈಂಡರು, ಫುಡ್ ಪ್ರೊಸೆಸರು ಎಲ್ಲ ಇದೆ. ಎಲ್ಲ ಗ್ಯಾಸ್ ಸ್ಟವ್ಸ್ ಇದೆ ನಮ್ಮಲ್ಲಿ. ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಗ್ಯಾಸ್ ಸ್ಟವ್. ನಿಮಗೆ ಇದು 2,990 ಸ್ಟಾರ್ಟ್ ಆಗುತ್ತೆ. ಸ್ಟೀಲ್ ಇದು ಬ್ಲೋ ಆಟ್ ಅವ್ರದ್ದು. ಇದು ರೋಸ್ ಗೋಲ್ಡ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಅದೇ ರೋಸ್ ಗೋಲ್ಡ್ ಅಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ನಿಮಗೆ 4 ಬರ್ನರ್ ಸಿಗುತ್ತೆ. ನಿಮಗೆ ಪ್ರೆಸ್ಟೀಜ್ದು ಸಿಗುತ್ತೆ, ಮತ್ತೆ ಇದು ಫೇಬರು ಸಿಗುತ್ತೆ. ಚಿಮ್ನೀಸ್ ಅಲ್ಲಿ ನೀವು ಯಾವುದೇ ಬ್ರ್ಯಾಂಡ್ ತಗೊಂಡ್ರು ನಿಮಗೆ 4 ತರ ಮಾಡೆಲ್ಸ್ ಬರುತ್ತೆ. ಒಂದು ಆಂಗ್ಯುಲರ್ ಅಥವಾ ಸ್ಲ್ಯಾಂಟ್ ಅಂತ, ಇನ್ನೊಂದು T ಶೇಪ್ ಅಂತ, ಇನ್ನೊಂದು ಕರ್ವು, ಇನ್ನೊಂದು ರೆಗ್ಯುಲರ್. ಸೊ ಈ 3-4 ಶೇಪ್ಸ್ ಎಲ್ಲ ಡಿಸೈನ್ಸ್ ಎಲ್ಲ ಬ್ರ್ಯಾಂಡಲ್ಲೂ ಸಿಗುತ್ತೆ. ಕೆಲವು ಬ್ರ್ಯಾಂಡು ನಿಮಗೆ ಎಕ್ಸ್ಪೆನ್ಸಿವ್ ಇರುತ್ತೆ, ಯಾಕಂದ್ರೆ ಬ್ರ್ಯಾಂಡ್ಗೋಸ್ಕರ ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಬ್ಲೋ ಹಾಟು ಇದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ. ನಿಮಗೆ ಸೇಮ್ ವ್ಯಾರಂಟಿ, ಸೇಮ್ ಸರ್ವಿಸು ಎಲ್ಲನೂ ಸೇಮ್ ಇದೆ, ಬಟ್ ಪ್ರೈಸಸ್ ಕಡಿಮೆ ಇದೆ. ಇದು ನೋಡಿ, ಇದು ನಿಮಗೆ 37,990 ಇರೋದು 45% ಡಿಸ್ಕೌಂಟ್ ಆಗಿ 23,990ಗೆ ಸಿಗುತ್ತೆ. ಎಲ್ಲಾನು ನಿಮಗೆ ಮೋಷನ್ ಸೆನ್ಸರ್. ಎಕಾನಮಿ ಮಾಡೆಲ್. ಇದು ನಿಮಗೆ 50% ಡಿಸ್ಕೌಂಟ್ ಅಲ್ಲಿ ಇದೆ. 25,990 ಇದು 12,995. ಸರ್ ಫೈನಲ್ ಆಗಿ AC ಸೆಕ್ಷನ್ ಬಂದ್ಬಿಟ್ಟಿದ್ದೀವಿ. ಫಸ್ಟ್ ನಾನು ನಿಮ್ಗೆ ಕೇಳುವಂಥದ್ದು, ಲೈಕ್ ಒಂದು ಮನೆಗೆ ಒಂದು 30-40 ಸೈಟಲ್ಲಿ 2 BHK 3 BHK ಮನೆ ಇದೆ. ಇಲ್ಲಿ ಓನ್ಲಿ ಗ್ರೌಂಡ್ ಫ್ಲೋರ್ ಇದ್ದರೆ ಎಷ್ಟು AC ಬೇಕು? ಒಂದು ವೇಳೆ ಡುಪ್ಲೆಕ್ಸ್ ಮನೆ ಇದೆ, ಡುಪ್ಲೆಕ್ಸ್ ಇದ್ರೂ ಒಂದೇ AC ಕವರ್ ಆಗುತ್ತೆ ಸರ್, ಮಾಡ್ಕೊಡ್ಬೋದಾ? ಸೊ ACs ನೀವು ತೊಗೊಳೋದಕ್ಕೆ ಮುಂಚೆ ಯಾವ ಬ್ರ್ಯಾಂಡ್ನ ತೊಗೋಬೇಕು,
ಯಾಕೆ ಯಾವ ಬ್ರ್ಯಾಂಡು ಹೇಗೆ ಅದು ನಿಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ನಾವು ಯೂಶಲಿ ಸಜೆಸ್ಟ್ ಮಾಡೋಂಥ ಬ್ರ್ಯಾಂಡ್ಸ್ ಬಂದು ಡೈಕಿನ್ನು, ಇಲ್ಲ ಬ್ಲೂ ಸ್ಟಾರು, ಇಲ್ಲ ಹಿಟಾಚಿ. ಯಾಕೆ ಅಂತಂದರೆ ಈ 3 ಕಂಪ್ನಿನೂ ಅವರು ಏರ್ ಕಂಡೀಷ್ನಿಂಗೇ ಅವ್ರದ್ದು ಸ್ಪೆಷಲೈಸೇಷನ್. ಓಕೆ. ಸೊ ಬೇರೆ ಎಲ್ಲರೂ ಎ ಸಿ ಮಾಡ್ತಾರೆ, ಆ ಎ ಸಿ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಬ್ಲೂ ಸ್ಟಾರು, ಹಿಟಾಚಿ, ಡೈಕಿನ್ನು ಇವ್ರದ್ದು ಮೇನ್ ಬಿಸ್ನೆಸ್ಸೇ ಏರ್ ಕಂಡೀಷ್ನಿಂಗ್. ಹಾಗಾಗಿ ಅವ್ರದ್ದು ಫ್ಯಾಕ್ಟ್ರೀಸು, ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗು ಎಲ್ಲನೂ ಇಂಡಿಯಾದಲ್ಲಿ ಆಗುತ್ತೆ. ನಿಮಗೆ ನಾಳೆ ದಿವಸ ಸ್ಪೇರ್ ಪಾರ್ಟ್ಸ್ ಆಗಲಿ, ಸರ್ವಿಸ್ ಆಗಲಿ ಅದರದ್ದು ಸುಲಭವಾಗಿ ಸಿಗುತ್ತೆ. 1 ಟನ್, 1.5 ಟನ್, 2 ಟನ್ ಎಲ್ಲ ಇರುತ್ತೆ. ಸೊ ನಮ್ಮ ಮನೆಗೆ ಯಾವ್ದು ಸೂಟೇಬಲ್ ಅಂತ ಹೇಗೆ ಗೊತ್ತಾಗುತ್ತೆ? ಕರೆಕ್ಟ್. ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ತೋರಿಸಲ್ಲಿ ಚೂಸ್ ದ ರೈಟ್ ಕೆಪಾಸಿಟಿ ಫಾರ್ ಯರ್ ಎ ಸಿ ಅಂತ. ನಾವು ಯಾರೇ ಕಸ್ಟಮರ್ ಬಂದ್ರೂ ಫಸ್ಟ್ ನಾವು ಕೇಳೋವಂಥದ್ದು ಅವ್ರದ್ದು ರೂಮ್ ಸೈಜ್ ಎಷ್ಟು ಅಂತ. ಸ್ಮಾಲ್ ಸೈಜ್ ರೂಮ್ ಆದರೆ 50 to 120 ಸ್ಕ್ವೇರ್ ಫೀಟ್, 10x12 ಆ ಸೈಜ್ ರೂಮ್ ಆದರೆ ನಿಮಗೆ 1 ಟನ್ ಆಗುತ್ತೆ. 120 to 170 ಸ್ಕ್ವೇರ್ ಫೀಟ್ ಅಂದರೆ ನಿಮಗೆ ಆಲ್ಮೋಸ್ಟ್ 15x15 ರೂಮ್ ಇದೆ ಅಂತಂದ್ರೆ 1.5 ಟನ್ ಬೇಕಾಗುತ್ತೆ. ದೊಡ್ಡ ಸೈಜ್ ರೂಮ್ ಇದ್ರೆ 1.8 ಟನ್ ಅಥವಾ 2 ಟನ್ ಬೇಕಾಗುತ್ತೆ. ಬಟ್ ಇದು ಸ್ಟ್ಯಾಂಡರ್ಡ್ ಲೆಕ್ಕನ ಇಲ್ಲ. ಯಾಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಇದೆ, ಸೈಜ್ 10x10, ಸೊ 1 ಟನ್ ಸಾಕು. ಬಟ್ ಆ ರೂಮ್ ಮೇಲೆ ನಿಮಗೆ ಏನು ಕನ್ಸ್ಟ್ರಕ್ಷನ್ ಇಲ್ಲ, ಆ ರೂಮೇ ಅಷ್ಟೇ ಇರೋದು, ಮೇಲ್ಗಡೆ ನಿಮಗೆ ಟೆರೆಸ್ ಇರೋದು ಅಂತಂದ್ರೆ ಅಲ್ಲಿ ತುಂಬ ಕಾವಿರೋದು, ಅರ್ಧ ಟನ್ ಜಾಸ್ತಿ ಹೋಗಬೇಕಾಗತ್ತೆ. ಯಾಕಂದರೆ 1 ಟನ್ನು ನಿಮಗೆ ಫುಲ್ ಡೇ ಅದು ಓಡ್ತಾ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನು ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಗೆ ಅದರದ್ದು ಕೂಲ್ನೆಸ್ಸು ನಿಮಗೆ ಕಡಿಮೆ ಅನಿಸುತ್ತೆ. ಈಗ ಅಪಾರ್ಟ್ಮೆಂಟ್ಸಲ್ಲಿ ಇರ್ತೀರಾ, 10 ಫ್ಲೋರ್ ಮೇಲ್ಗಡೆ ಇರುತ್ತೆ, ಅಂಥದ್ದು ನೀವು 1 ಟನ್ ಹಾಕೊಂಡ್ರು ಸಾಕಾಗುತ್ತೆ. ನಿಮಗೆ ಅದರಲ್ಲಿ ಸ್ಟಾರ್ ರೇಟಿಂಗ್ ಬರುತ್ತೆ, 3 ಸ್ಟಾರು 5 ಸ್ಟಾರು. ಸರ್ ನಮ್ಗೆ 5 ಸ್ಟಾರೇ ಬೇಕು ಅಂತಾರೆ, ತೊಗೋಬೋದು 5 ಸ್ಟಾರು. ಎನರ್ಜಿ ಕನ್ಸಂಪ್ಷನ್ ನಿಮಗೆ ಕಡಿಮೆ ಆಗುತ್ತೆ. ಬಟ್ ನಮ್ಮಲ್ಲಿ ಬ್ಯಾಂಗ್ಳೂರಲ್ಲಿ ವೆದರ್ ನೋಡಿದ್ರೆ ನಿಮಗೆ ಒಂದು 3-4 ಮಂತ್ಸೇ ಅದರದ್ದು ನೆಸೆಸಿಟಿ ಬರೋದು, ಆಮೇಲೆ ಅದರದ್ದು ನೆಸೆಸಿಟಿ ಬರೋದಿಲ್ಲ. ನೀವು ಎ ಸಿ ತೊಗೊಳ್ಬೇಕಾದ್ರೆ ಸ್ವಲ್ಪ ಅದನ್ನು ಡಿಸ್ಕಷನ್ ಮಾಡಿ. ದೊಡ್ಡ ದೊಡ್ಡ ಶೋರೂಮ್ಗೆಲ್ಲ ಹೋದರೆ ಅವರು ಜಾಸ್ತಿ ನಿಮಗೆ ಬ್ರ್ಯಾಂಡ್ ಮೇಲೆ, ಫೀಚರ್ಸ್ ಮೇಲೆ ನಿಮಗೆ ಫೋಕಸ್ ಮಾಡ್ತಾರೆ. ನಮ್ಮಲ್ಲಿ ಸ್ಟಾಫ್ ಎಲ್ಲ ಹೇಗೆ ಟ್ರೈನ್ ಆಗಿದ್ದಾರೆ ಅಂತಂದರೆ, ಒಬ್ಬ ಕಸ್ಟಮರ್ಗೆ ಏನು ಅಗತ್ಯ ಇದೆ, ಏನು ನೆಸೆಸಿಟಿ ಇದೆ ಅದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ರೆಕಮೆಂಡೇಶನ್ ಮಾಡೋದು. ಡಿಸಿಷನ್ ಕಸ್ಟಮರ್ದಾಗಿರುತ್ತೆ, ಸಜೆಷನ್ ರೆಕಮೆಂಡೇಶನ್ ನಮ್ದಿರಲ್ಲ. ಪ್ಲಸ್ ಪವರ್ ಕನ್ಸಂಪ್ಷನ್ ಅಂತ ಬಂದಾಗ ಒಂದು 1 ಟನ್ ಎ ಸಿ ನಾವು ಹಾಕೊಂತೀವಿ ಅಂತ ಎಷ್ಟು ಪವರ್ ಕನ್ಸಂಪ್ಷನ್ ಆಗುತ್ತೆ ಸರ್ ನಮಗೆ? ಸರ್ ನಿಮಗೆ ಬಿಲ್ ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ. ಕಡಿಮೆ ಅಂತಂದ್ರೆ ನಿಮಗೆ ಅರೌಂಡ್ 500 to 750 rupees ಎಕ್ಸ್ಟ್ರಾ ಬಿಲ್ ಬಂದೇ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಎ ಸಿನಲ್ಲಿ ನಾವು ಎಲ್ರಿಗೂ ಹೇಳೋದು, ಎ ಸಿ ತೊಗೊಂಡ್ಮೇಲೆ 23 ಅಥವಾ 24 ಡಿಗ್ರೀಸ್ಗೆ ನೀವು ಸೆಟ್ ಮಾಡಬೇಕು. ನೀವು ರೂಮಿಗೆ ಬಂದಿದ ತಕ್ಷಣ 18 ಇಡೋದು, 20 ಇಡೋದು, ಆಮೇಲೆ ಒಂದು 1 hour ಆದಮೇಲೆ ಅದನ್ನು 22 ಮಾಡೋದು, ಆ ರೀತಿ ಮಾಡಬಾರ್ದು. ನೀವು ಸ್ಟ್ಯಾಂಡರ್ಡ್ ಆಗಿ 24 ಇಟ್ಕೊಂಡು ಅಥವಾ 23 ಇಟ್ಕೊಂಡು ಬಿಟ್ಬಿಡಿ ಸಾಕಂತೀರ. ಎ ಸಿನಲ್ಲೇ ಇನ್ವರ್ಟರ್ ಟೆಕ್ನಾಲಜಿ ಇದೆ, ಅದಕ್ಕೆ ಆದ ಒಂದು ಇಂಟೆಲಿಜೆನ್ಸ್ ಇದೆ. ಸೊ ಅದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ನೀವು ಆನು ಆಫು ಕಡಿಮೆ ಜಾಸ್ತಿ ಮಾಡೋ ನೆಸಿಟಿ ಇಲ್ಲ. 23-24 ಅಲ್ಲಿ ಇಟ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟರೆ ನಿಮಗೆ ಫಸ್ಟ್ ಕ್ಲಾಸ್ ಆಗಿ ರೂಮ್ ಎಲ್ಲ ಕೂಲ್ ಆಗಿರುತ್ತೆ. ನಮ್ಮ ಹತ್ರ ಯಾವ್ಯಾವ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ? ಸೊ ನಮ್ಮ ಹತ್ರ ಬಂದರೆ ನಿಮಗೆ ಹಿಟಾಚಿ ಸಿಗುತ್ತೆ, ಬ್ಲೂ ಸ್ಟಾರ್ ಸಿಗುತ್ತೆ, ಡೈಕಿನ್ ಸಿಗುತ್ತೆ, ಮತ್ತೆ ಇದು ಗೋದ್ರೇಜ್ ಸಿಗುತ್ತೆ, ವೋಲ್ಟಾಸ್ ಸಿಗುತ್ತೆ. ಇಲ್ಲಿ ತುಂಬ ಕಡೆ ಏನಾಗುತ್ತೆ ಅಂತಂದರೆ ಇನ್ಸ್ಟಾಲೇಷನ್ ನೋಡಿ, ಕೆಲವೊಬ್ರು ಏನು ಹೇಳ್ತಾರೆ 1,000 1,500 ಮಾಡಿಬಿಡ್ತೀವಿ ಅಂತಾರೆ. ಬಟ್ ತುಂಬ ಕಸ್ಟಮರ್ಗಳು 1,500 ಅಂತ ತಗೊಂಡು ಆಮೇಲೆ 5,000 10,000 15,000ವರೆಗೂ ಕೂಡ ಖರ್ಚು ಮಾಡಿದ್ದಿದೆ. ಇದು ಯಾಕಾಗುತ್ತೆ? ತುಂಬ ಒಳ್ಳೆ ಪ್ರಶ್ನೆ ಮನೋಹರ್ ಅವರೇ. ಸೊ ಇನ್ಸ್ಟಾಲೇಷನ್ನು ಫ್ರೀ ಅಂತ ಹೇಳೋದು ಅಥವಾ ಇನ್ಸ್ಟಾಲೇಷನ್ 1500 ಅಂತ ಹೇಳೋದು ಇದು ಸ್ವಲ್ಪ ಟ್ರಿಕಿ ಸಿಚುವೇಶನ್ನು. ಸ್ಟ್ಯಾಂಡರ್ಡ್ ಕಂಪ್ನಿದು ಇನ್ಸ್ಟಾಲೇಷನ್ ಬಂದು ಅರೌಂಡ್ 1500 ಪ್ಲಸ್ ಟ್ಯಾಕ್ಸ್ ಏನೋ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ಪ್ರತಿಯೊಂದು ಎ ಸಿನಲ್ಲೂ ಒಂದು ಫ್ರೀ ಇನ್ಸ್ಟಾಲೇಷನ್ ಕಿಟ್ ಅಂತ ಬರುತ್ತೆ. ಅದು ಬಂದು ನಿಮಗೆ ಅರೌಂಡ್ 3 ಮೀಟರ್ಸ್ ಅಷ್ಟು ಕಾಪರ್ ಪೈಪ್ ಸಿಗುತ್ತೆ ನಿಮಗೆ. ಸೊ ನಿಮ್ಮ ಇಂಡೋರ್ ಯೂನಿಟ್ಗೂ ಔಟ್ಡೋರ್ ಯೂನಿಟ್ಗೂ ಅದರದ್ದು ಡಿಸ್ಟೆನ್ಸು 3 ಮೀಟರ್ಸ್ ಆದರೆ ನಿಮಗೆ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನಲ್ಲಿ ಆಗೋಗುತ್ತೆ. ಇಲ್ಲಾಂದರೆ ನೀವು ಎಕ್ಸ್ಟ್ರಾ ಕಾಪರ್ ಪೈಪ್ ತೊಗೋಬೇಕಾಗತ್ತೆ. ಈಗ ಕೆಲವ್ರ ಮನೆಯಲ್ಲಿ ಔಟ್ಡೋರ್ ಯೂನಿಟು ನೆಲದ ಮೇಲೆ ಇಟ್ಕೊಂಡಿರ್ತಾರೆ, ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಸರ್ ನಮ್ಗೆ ನೆಲದ ಮೇಲೆ ಬೇಡ, ನಮಗೆ ಗೋಡೆನಲ್ಲಿ ಬೇಕು ಅಂತೀರ. ಸೊ ಅದಕ್ಕೆ ಅಡಿಷ್ನಲ್ ಬ್ರ್ಯಾಕೆಟ್ಸ್ ಹಾಕಿ ಅದನ್ನು ಮಾಡಬೇಕಾಗತ್ತೆ. ಇವತ್ತಿನ ದಿವಸ ಬ್ರ್ಯಾಕೆಟ್ಸ್ಗೆ ಇನ್ಕ್ಲೂಡಿಂಗ್ ಲೇಬರ್ ಎಲ್ಲ ಸೇರಿ ಅರೌಂಡ್ 1000-1100 ಚಾರ್ಜ್ ಮಾಡ್ತಾರೆ. ಈಗ ಕಾಪರ್ ಪೈಪು ಜಾಸ್ತಿ ಬೇಕು, ಇವ್ರು ಕೊಟ್ಟಿರೋದು ಸಾಲ್ತಾ ಇಲ್ಲ ಅಂತಂದರೆ ಪರ್ ಮೀಟರ್ ಕಾಪರ್ ಪೈಪು ಅರೌಂಡ್ 950 to 1000 rupees ಚಾರ್ಜ್ ಮಾಡ್ತಾನೆ. ನಿಮ್ಮ ಪ್ರಾಜೆಕ್ಟ್ ಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇನ್ಸ್ಟಾಲೇಷನ್ ಕಾಸ್ಟ್ ಏನು ಅಂತ. ನಾವು ಆ್ಯಸ್ ಎ ಸ್ಟೋರ್ ನಿಮಗೆ ಒಂದು ಇಂಡಿಕೇಟಿವ್ ಪ್ರೈಸಸ್ ಕೊಟ್ಟಿರ್ತೀವಿ. ಕಾಪರ್ ಪೈಪು 1 ಮೀಟ್ರಿಗಾದರೆ ಎಷ್ಟು, ಬ್ರ್ಯಾಕೆಟ್ ಆದರೆ ಎಷ್ಟು, ಇದಕ್ಕಾದರೆ ಎಷ್ಟು ಅಂತ. ಸೊ ಹಾಗಾಗಿ ನಿಮಗೆ ಒಂದು ರಫ್ ಐಡಿಯಾ ಇರುತ್ತೆ. ಈಗ 2,000 ಆಗುತ್ತೆ ಎಕ್ಸ್ಟ್ರಾ ಅನ್ನೋ ಕಡೆ ನಿಮ್ಗೆ ಗೊತ್ತಾಗುತ್ತೆ 2,000ನೇ ಆಗ್ತಾ ಇದೆಯಾ, ಅವನು ಇಲ್ಲ 2,000ಕ್ಕೆ 4,000 ಹೇಳ್ತಾ ಇದ್ದಾರಾ ಅಂತ. ಸೊ ಹಾಗಾಗಿ ಇನ್ನೊಂದು, ನಮ್ಮಲ್ಲಿ ಯಾರು ಎ ಸಿ ತೊಗೊಂಡ್ರೂ ನಾವೆಲ್ಲ ಕಂಪ್ನಿಯಿಂದ ರಿಜಿಸ್ಟರ್ ಮಾಡಿ ಕಂಪ್ನಿಯಿಂದನೇ ಟೆಕ್ನಿಷಿಯನ್ಸ್ ಬರ್ತಾರೆ. ಹಾಗಾಗಿ ನಿಮಗೆ ಪ್ರಾಡಕ್ಟ್ ರಿಜಿಸ್ಟ್ರೇಷನು, ಪ್ರಾಡಕ್ಟ್ ವ್ಯಾರಂಟಿ ಇರುತ್ತೆ.
ನೀವು ಅದನ್ನು ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಥರ್ಡ್ ಪಾರ್ಟಿ ಕೈಯಲ್ಲಿ ನೀವೇನಾದರೂ ಇನ್ಸ್ಟಾಲೇಷನ್ ಮಾಡಿಸಿದ್ರೆ ಮತ್ತು ನಾಳೆ ದಿವಸ ಏನಾದರೂ ಇಶ್ಯೂ ಬಂದರೆ ವ್ಯಾರಂಟಿ ಸಿಗೋದಿಲ್ಲ. ವೈಡ್ ಆಗೋದಲ್ಲಿ ಪರ್ಚೇಸ್ ಮಾಡಿದಾಗ ಈ ರೀತಿ ಹೆಲ್ಪ್ ಎಲ್ಲ ನೀವು ಮಾಡ್ತೀರಾ? 100%. ನಮ್ಮಲ್ಲಿ ನಾವು ಯಾರು ಎ ಸಿ ತೊಗೊತಾರೋ ಅವ್ರಿಗೆ ಎಂಡ್ ಟು ಎಂಡ್ ಕೋಆರ್ಡಿನೇಷನ್ ಮಾಡ್ತೀವಿ. ನಮ್ಮಲ್ಲಿ ನೀವು ಗೂಗಲ್ ಮ್ಯಾಪ್ಸಲ್ಲಿ ನೀವು ರಿವ್ಯೂ ಸಹ ನೋಡಿರ್ಬೋದು, ನಾವು ಕಂಪ್ಲೀಟ್ ಸಪೋರ್ಟ್ ಮಾಡ್ತೀವಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಲಿಕೋ ಎಲ್ಲಿದೆ ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬೋದು ಸರ್? ನಮ್ಮ ಸ್ಟೋರ್ ಬಂದು ಇದು JP ನಗರ್ 7th ಫೇಸು RBI ಲೇಔಟಲ್ಲಿ ಇದೆ. ಟೈಮಿಂಗ್ಸ್ ಏನಿರುತ್ತೆ ಸರ್? ನಮ್ಮ ಟೈಮಿಂಗ್ಸು ಬೆಳಗ್ಗೆ 11 o'clock ಇಂದ ಈವ್ನಿಂಗ್ 8:30 ತನಕ ಇರುತ್ತೆ. ಓಕೆ ಸರ್, ಫೈನಲ್ ಆಗಿ ನಮ್ಮ ವೀಕ್ಷಕರು ಕನ್ನಡ ಕೋರ್ ವೀಕ್ಷಕರು ಅಂತ ಬಂದರೆ ಅದು ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ? ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಡಿಸ್ಕೌಂಟ್ ಮಾಡಿ ಇಟ್ಟಿರ್ತೀವಿ. ಬಟ್ ಅದೇ ಏನಾದರೂ ಒಂದು ಸ್ಮಾಲ್ ಗಿಫ್ಟ್ ಏನಾದರೂ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸ್ಪೆಷಲ್ ಗಿಫ್ಟ್ ಕೊಡ್ತೀರಾ? ಸ್ಪೆಷಲ್ ಗಿಫ್ಟ್. ಸೊ ಪ್ರೈಸಲ್ಲಿ ಬೆಸ್ಟ್ ಪ್ರೈಸೇನೆ, ಬಟ್ ಗಿಫ್ಟ್ ಇರುತ್ತೆ. ನಿಮ್ಮ ಕನ್ನಡ ಕೋರ್ ವೀಕ್ಷಕರಿಗೆ ಸ್ಪೆಷಲ್ ಗಿಫ್ಟ್ಸ್ ಅಂತೂ ಗ್ಯಾರಂಟಿ. ಈ ಆಫರ್ ಇಲ್ಲಿವರೆಗೆ ಸೊ ಇದು ನಿಮಗೆ ಈಗ April 15 ತನಕ ಇರುತ್ತೆ. ಸೊ ಅದಾದಮೇಲೆ ಆ್ಯಕ್ಚುಲಿ ಸ್ಟಾಕು ಸಿಗುತ್ತೆ ಇಲ್ವಾ ಗ್ಯಾರಂಟಿ ಇಲ್ಲ, ಯಾಕಂದರೆ ಆಲ್ರೆಡಿ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ AC ಏನಪ್ಪ ಅಂತಂದರೆ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಬ್ಯುಸಿ ಆಗಿಬಿಡ್ತಾರೆ ಈಗ ಬರ್ತಾ. ಸೊ ಹಂಗಾಗಿ ನೀವು AC ಮನೇಲಿ ಇಟ್ಕೊಂಡು ನಿಮ್ಗೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಟೆಕ್ನಿಷಿಯನ್ ಇಲ್ಲದೆ ಇರಬೇಕಾದ್ರೆ ಇನ್ನೂ ಜಾಸ್ತಿ ಫ್ರಸ್ಟ್ರೇಷನ್ ಆಗುತ್ತೆ. ಆದಷ್ಟು ನೀವು AC ಏನಾದ್ರು ತೊಗೊಳ್ಳೋ ಪ್ಲಾನಿಂಗ್ ಇದ್ದರೆ ಆದಷ್ಟು ಬೇಗ ನಮ್ಮಲ್ಲಿ ವಿಸಿಟ್ ಮಾಡಿ. ಸೂಪರ್ ಆಗಿ ಹೇಳಿದ್ರಿ. ಸೊ ಹಿಂದೆ ನೋಡಿ ಆಲ್ಮೋಸ್ಟ್ ನಾಲೆಜ್ ಬೇಸ್ಡ್ ಆಗಿತ್ತು. ಪ್ರೈಸ್ಗಳಿದು ಪ್ರಾಡಕ್ಟ್ಗಳಿಗಿಂತ ಸರ್ ನಮಗೆ ಫ್ಯಾನ್, ಕೂಲರ್ ಆ್ಯಂಡ್ ACs ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಯೂಟ್ಯೂಬಲ್ಲಿ ಯಾರೋ ತಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋ ಬದಲು ಮ್ಯಾಟ್ರ್ ಬಗ್ಗೆನೇ ಇವತ್ತು ಒಂದೊಳ್ಳೆ ಪಾಯಿಂಟನ್ನು ತೊಗೊಂಡ್ಬಂದಿದ್ದೀರಾ. ಸೊ ಅದಕ್ಕೋಸ್ಕರ ನಿಮಗೆ ಆ್ಯಂಡ್ ನಮ್ಮ ಕನ್ನಡ ಕೋರ್ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.